ಶ್ರೀದೇವಿ ಮಹಾತ್ಮೆ 5ನೆಯ ಅಧ್ಯಾಯ. ರಸಿಲೋಮ ರುದಘ್ರ ವಧೆ. ಮಹಿಷಾಸುರನ ಸೈನಿಕರು ದೇವಿಯಿಂದ ಹತರಾದುದನ್ನು ನೋಡಿ ರಸಿಲೋಮನೆಂಬ ರಾಕ್ಷಸನು ಕೋಪಾವಿಷ್ಟನಾಗಿ ದೇವಿಯ ಮೇಲೆ ಬಾಣಪ್ರಯೋಗ ಮಾಡಿದನು. ಆಕೆಯ ವಾಹನವಾದ ಸಿಂಹದ ರೋಮರೋಮಕ್ಕೂ ತಾಕುವಂತೆ ಬಾಣಗಳ ಮಳೆಯನ್ನು ಸುರಿಸಿದನು. ಆದರೆ ದೇವಿಯ ಮೇಲೆ ಇದು ಕಾಳ್ಗಿಚ್ಚಿನ ಮೇಲೆ ಮಂಜಿನ ಹನಿಗಳು ಬಿದ್ದಂತೆ ವ್ಯರ್ಥವಾಯಿತು. ರಸಿಲೋಮನು ಮತ್ತೆ ಮತ್ತೆ ವಿವಿಧಾಸ್ತ್ರಗಳನ್ನು ಪ್ರಯೋಗಿಸಿದನು. ದೇವಿಯು ಆತನ ರಥ ಸೈನ್ಯ ಬಲಗಳನ್ನು ನಾಶಪಡಿಸಿದಳು. ಆಗ ಅವನು, ಹೇ ಸ್ತ್ರೀಯೇ, ನೀನು ಸಾಮಾನ್ಯಳಲ್ಲ, ಆದರೆ ಸ್ತ್ರೀಯನ್ನು ಕೊಲ್ಲಲು ನನಗಿಷ್ಟವಿಲ್ಲ, ನೀನು ಹೋಗು ಎಂದನು. ದೇವಿಯು, ರಸಿಲೋಮ, ನೀನು ಹೇಳಿದ್ದು ಸರಿ, ಆದರೆ ನಾನು ಬಂದಿರುವುದು ನಿನ್ನ ಸಂಹಾರಕ್ಕಾಗಿ ಎಂದು ಹೇಳುತ್ತಾ ದಿವ್ಯ ಬಾಣವನ್ನು ಆತನ ಮೇಲೆ ಪ್ರಯೋಗಿಸಿದಳು. ರಸಿಲೋಮನ ಕವಚ ಆಯುಧಗಳು ನಾಶವಾದವು. ದೇವತೆಗಳು ಭೀಕರ ಶಬ್ದದಿಂದ ನಡುಗಿದರು. ಪರ್ವತಗಳು ಅಲುಗಾಡಿದವು. ಸಿಡಿಲಿನಂತೆ ಬಂದ ಅವನ ಗದೆಯನ್ನು ದೇವಿಯು ತುಂಡರಿಸಿದಳು. ದೇವಿಯು ತನ್ನ ಶೂಲದಿಂದ ಆತನ ಗದೆಗಳನ್ನು ಚೂರು ಚೂರು ಮಾಡಿದಳು. ರಸಿಲೋಮನು ಮೂರ್ಛಿತನಾದನು. ಮತ್ತೆ ಎದ್ದು ಮಹಾಶಕ್ತ್ಯಾಯುಧ ಪ್ರಯೋಗಿಸಿದನು. ಎಲ್ಲ ಕಡೆಯೂ ಹೊಗೆ ಆವರಿಸಿತು. ನದಿಗಳು ಬತ್ತಿದಂತಾಯಿತು. ಆಗ ದೇವಿಯು ಅದನ್ನು ತಡೆದು ಅದೇ ಶಕ್ತ್ಯಾಯುಧದಿಂದ ಅವನ ಎದೆಗೆ ಘಾತಿಸಿ ಹೊಡೆದಳು. ಅದು ರಸಿಲೋಮನ ಎದೆಯನ್ನು ಕೊರೆದು ದೇವಿಯು ಕೊರಳಹಾರದ ಪದಕವಾಗಿ ಬಂದು ಸೇರಿತು. ಇಂತು ರಸಿಲೋಮನು ಮೃತನಾದನು. ದೇವತೆಗಳಿಗೆ ಸಂತೋಷವಾಯಿತು. ರಸಿಲೋಮನು ವಧೆಯ ನಂತರ ಇನ್ನೊಬ್ಬ ರಕ್ಕಸನಾದ ರುದಘ್ರನು ಭಯಂಕರವಾದ ಧನಸ್ಸನ್ನು ಹಿಡಿದು ದೇವಿಯ ಮೇಲೆ ತೀಕ್ಷ್ಣವಾದ ಬಾಣಪ್ರಯೋಗ ಮಾಡಿದನು. ಎಲ್ಲ ಕಡೆ ಮಳೆಯು ಮೋಡದಂತೆ ಬಾಣಗಳು ಮುಸುಗಿದವು. ದೇವಿಯು ಮೇಘಾಸ್ತ್ರದಿಂದ ಅದನ್ನು ನಿವಾರಿಸಿ ಸಿಡಿಲಿನಂತೆ ಬಲಯುತವಾದ ಬಾಣಗಳನ್ನು ಪ್ರಯೋಗಿಸಿದಳು. ರುದ್ರನಿಗೆ ಒಬ್ಬ ಸ್ತ್ರೀಗೆ ಇಷ್ಟೊಂದು ಪ್ರತಾಪವೇ ಎಂದು ಆಶ್ಚರ್ಯವಾಯಿತು. ಹರಿಹರ ಬ್ರಹ್ಮಾದಿಗಳೇ, ನಮ್ಮ ಬಾಣಗಳನ್ನು ಎದುರಿಸಲು ಸಾಧ್ಯವಿಲ್ಲದಾಗ ಈಕೆ ಯಾರು ಎಂದುಕೊಂಡು ಬೆರಗಾಗಿ ಕೇಳಿದ. ದೇವಿ, ನೀನು ಯಾರು, ಎಲ್ಲಿಂದ ಬಂದೆ, ನಿನಗೂ ದೇವತೆಗಳಿಗೂ ಏನು ನಂಟು? ದೇವಿಯು ನಸುನಕ್ಕು, ರುದಘ್ರ, ನಾನು ಕಾಲವನ್ನೇ ಮೀರಿದ ನಿತ್ಯ ಶಕ್ತಿಯಾಗಿದ್ದೇನೆ. ನನ್ನ ಹೆಸರು ಮಹಾಲಕ್ಷ್ಮಿ. ದೇವತೆಗಳೆಲ್ಲರೂ ನನ್ನ ಮಕ್ಕಳು. ನಿಮ್ಮ ಉಪದ್ರವವನ್ನು ಸಹಿಸಲಾರದೆ ಅವರೆಲ್ಲರೂ ನನ್ನಲ್ಲಿಗೆ ಮಹಿಷಾಸುರನ ವಂಶ ನಾಶಕ್ಕಾಗಿ ಪ್ರಾರ್ಥಿಸಿ ಕಳುಹಿಸಿದ್ದಾರೆ ಎಂದು ಹೇಳಿದಳು. ರುದಘ್ರನು, ಈ 3 ಲೋಕಗಳಿಗೂ ಮಹಿಷಾಸುರನಲ್ಲದೆ ಬೇರೆ ಯಾರು? ಆ ದೇವತೆಗಳನ್ನು ಬಿಟ್ಟು ನೀನೊಬ್ಬಳೇ ಬಂದೆಯಾ ಎಂದು ನುಡಿದು ದೇವಿಯ ಮೇಲೆ ಅಸ್ತ್ರಪ್ರಯೋಗವನ್ನು ಮಾಡಿದನು. ದೇವಿಯು ಅವನ ರಥ, ಸಾರಥಿ, ಆಯುಧ, ಸೈನ್ಯಗಳನ್ನು ನಾಶಪಡಿಸಿದಳು. ರುದಘ್ರನು ಆಗ ಶೂಲವನ್ನು ಎತ್ತಿದನು. ದೇವತೆಗಳು ಹೆದರಿ ಓಡಿ ಹೋದರು. ದೇವಿಯು ಅವರಿಗೆ ಅಭಯವನ್ನು ನೀಡಿ ತನ್ನ ಶೂಲದಿಂದ ರಾಕ್ಷಸನ ಹಸ್ತವನ್ನು ತುಂಡರಿಸಿದಳು. ಆಗ ಅವನು ಸಂಮೋಹನಾಸ್ತ್ರವನ್ನು ಪ್ರಯೋಗಿಸಿ, ದೇವಿ, ನೀನು ಇದನ್ನು ಎದುರಿಸೆಯಾದರೆ ನೀನು ಹೇಳಿದ್ದು ಸತ್ಯ ಎಂದು ಆಶ್ಚರ್ಯ. ಆಗ ರಾಕ್ಷಸನ ಸೈನ್ಯವೇ ಮಂಕಾಗಿ ಮಲಗಿತು. ಆಗ ರುದಘ್ರನು ಕಂಗೆಟ್ಟು ಅಸ್ತ್ರವನ್ನು ಹಿಂತೆರೆದುಕೊಂಡನು. ರುದಘ್ರನಿಗೆ ಕೋಪ ಹೆಚ್ಚಾಗಿ ಶಾಂಭವಾಸ್ತ್ರವನ್ನು ಪ್ರಯೋಗಿಸಿದನು. ಆಗ ಸಾವಿರಾರು ರಾಕ್ಷಸರು, ಹುಲಿ, ಸಿಂಹ, ಶರಭಗಳು ಹುಟ್ಟಿಕೊಂಡವು. ದೇವಿಯು ಸಿಂಹಗರ್ಜನೆ ಮಾಡಿ ಪಾಶವನ್ನು ಅವರ ಮೇಲೆ ಪ್ರಯೋಗಿಸಲು ಎಲ್ಲವೂ ಮಾಯವಾಯಿತು. ರಾಕ್ಷಸನು ಕೋಪದಿಂದ ಗದೆಯನ್ನು ಎತ್ತಿಕೊಳ್ಳಲು ಶರದಿಂದ ಆಕೆಯು ಅವನ ತಲೆಯನ್ನು ಕತ್ತರಿಸಿ ಹಾಕಿದಳು. ರಾಕ್ಷಸನ ಮುಂಡವು ಮತ್ತೆ ಹೋರಾಡಿತು. ದೇವಿಯು ರುದಘ್ರನ ಶೌರ್ಯಕ್ಕೆ ಮೆಚ್ಚಿದಳು. ನಂತರ ಅವನ ಮುಂಡವನ್ನು ಕತ್ತರಿಸಿ ಆತನ ಉಳಿದ ಸೈನ್ಯವನ್ನು ನಾಶಪಡಿಸಿದಳು. ರಕ್ತದ ಪ್ರವಾಹವೇ ಹರಿಯಿತು. ಆಗ ದೇವತೆಗಳು ದೇವಿಯನ್ನು ಸ್ತೋತ್ರ ಮಾಡಿದರೆಂಬಲ್ಲಿಗೆ ದೇವಿ ಮಹಾತ್ಮೆ ರಸಿಲೋಮ ರುದಘ್ರವಧೆ ಎಂಬ 5ನೆಯ ಅಧ್ಯಾಯವು ಮುಗಿಯಿತು. ಶ್ರೀದೇವಿ ಮಹಾತ್ಮೆ 6ನೆಯ ಅಧ್ಯಾಯ. ಚಿಕ್ಷುರನ ವಧೆ. ಸೂತ ಪುರಾಣಿಕರು ದೇವಿ ಮಹಾತ್ಮೆಯನ್ನು ಮುಂದುವರಿಸಿದರು. ರಸಿಲೋಮ, ರುದಘ್ರ ಹಾಗೂ ದೈತ್ಯಸೇನೆ ನಷ್ಟವಾದ ಮೇಲೆ ರಾಕ್ಷಸರಿಗೆ ಭಯವಾಯಿತು. ಆಗ ಚಿಕ್ಷುರ ಎಂಬ ರಾಕ್ಷಸನು, ಈ ಸ್ತ್ರೀಯು ರಾಕ್ಷಸರಿಗೆ ಮೃತ್ಯುರೂಪಳಾಗಿದ್ದಾಳೆ ಎಂದು ಇಂತಹ ಪರಾಭವ ನಮಗೆ ಉಂಟಾಗಿರಲಿಲ್ಲ ಎಂದುಕೊಂಡು ಧನುರ್ಧಾರಿಯಾಗಿ ದೇವಿಯೊಡನೆ ಯುದ್ಧಕ್ಕೆ ಬಂದನು. ಅವನು ಬಿಟ್ಟ ಬಾಣಗಳೆಲ್ಲವೂ 10 ದಿಕ್ಕುಗಳೂ ಆವರಿಸಿತು. ಆ ಶಬ್ದಕ್ಕೆ ಪರ್ವತಗಳು ಉರುಳಿದವು, ಸಮುದ್ರಗಳು ಉಕ್ಕಿದವು. ದೇವಿಯು
ತನ್ನ ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಬಿಲ್ಲಿಗೆ ಹೂಡಿ ಆ ಬಾಣಗಳನ್ನು ಕತ್ತರಿಸಿ ಹಾಕಿದಳು. ಆತನ ಕುದುರೆ, ಆನೆ ಹಾಗೂ ಸೈನ್ಯವನ್ನು ಯಮಪುರಿಗೆ ಕಳುಹಿಸಿದಳು. ಚಿಕ್ಷುರನು ಮೂರ್ಛೆ ಹೋದನು. ಮತ್ತೆ ಚೇತರಿಸಿಕೊಂಡು ಹೊಸ ರಥವನ್ನೇರಿ ದೇವಿಯ ಮೇಲೆ ಮತ್ತೆ ನಗಶರವೆಂಬ ಬಾಣಪ್ರಯೋಗವನ್ನು ಮಾಡಿದನು. ಇದರ ಫಲವಾಗಿ ಅಸಂಖ್ಯಾತ ಪರ್ವತಗಳು ಬಂದು ಉರುಳಿದವು. ಆಗ ಪರಾಂಬೆಯು ವಜ್ರಾಯುಧದಿಂದ ಪರ್ವತಗಳನ್ನು ಕಡಿದು ಹಾಕಿದಳು. ಮರುಕ್ಷಣ ಚಿಕ್ಷುರನು ಸಾಗರಾಸ್ತ್ರವನ್ನು ಪ್ರಯೋಗಿಸಿದನು. ಪರಾಶಕ್ತಿಯು ಅದನ್ನು ತಡೆದು ಸಮುದ್ರವನ್ನೇ ಆಪೋಷಣವನ್ನಾಗಿ ಕುಡಿದಳು. ಚಿಕ್ಷುರನು ನಿಶಿ, ಬಾಣ, ಇಂದ್ರ, ಕುಬೇರ, ಅಗ್ನಿ, ಶೂಲ ಮೊದಲಾದ ಅಸ್ತ್ರಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ಆಕೆಯು ಆ ಎಲ್ಲ ಅಸ್ತ್ರಗಳನ್ನು ನುಂಗಿದಳು. ಆಗ ನಿರಾಶನಾಗದೆ ಚಿಕ್ಷುರನು ಮಹಾನಾರಾಯಣಾಸ್ತ್ರವನ್ನು ಕೈಯಲ್ಲಿ ಹಿಡಿದು ನಿಂತನು. ದೇವತೆಗಳೆಲ್ಲರೂ ದಿವ್ಯಾಸ್ತ್ರಕ್ಕೆ ಕೈಮುಗಿದು ನಿಂತರು. ಭೂಮಿಯು ಸಿಡಿಯಿತು. ಸಪ್ತ ಸಾಗರಗಳು ಉರಿಗಳನ್ನು ಉಗುಳಿದವು. ಆ ಮಹಾಸ್ತ್ರವು ಧಗಧಗಿಸುತ್ತಿತ್ತು. ಇಂತಹ ನಾರಾಯಣಾಸ್ತ್ರವನ್ನು ರಾಕ್ಷಸನು ದೇವಿಯ ಮೇಲೆ ಪ್ರಯೋಗಿಸಿದನು. ಆಗ ಶಾಂಭವಿಯು ನಸುನಗುತ್ತಾ ಅದನ್ನು ನುಂಗಿದಳು. ದೇವತೆಗಳಿಗೆ ಸಂತೋಷವಾಯಿತು. ರಾಕ್ಷಸರು ಭಯಭೀತರಾದರು. ಚಿಕ್ಷುರನು ಈ ಅದ್ಭುತವನ್ನು ನೋಡಿ, ದೇವಿ, ನೀನು ಯಾರು? ದೇವತೆಗಳಿಗೂ ನಿನಗೂ ಏನು ಸಂಬಂಧ? ಸ್ತ್ರೀಯಾದ್ದರಿಂದ ನಿನಗೆ ಪ್ರಾಣಭಿಕ್ಷೆ ನೀಡುತ್ತೇನೆ, ಕೇಳು ಎಂದು ಗರ್ವದಿಂದ ಹೇಳಿದನು. ದೇವಿಯು, ಮೂರ್ಖ ರಾಕ್ಷಸನೇ, ನಾನು ಈ ಜಗತ್ತಿಗೆ ಸ್ವಾಮಿನಿ. ನಿಮ್ಮನ್ನು ಕೊಲ್ಲಲು ದೇವತೆಗಳು ನನ್ನನ್ನು ಇಲ್ಲಿ ಕರೆತಂದಿದ್ದಾರೆ ಎಂದು ಅವನ ಮೇಲೆ ಬಾಣಪ್ರಯೋಗ ಮಾಡಿದಳು. ಆಗ ಚಿಕ್ಷುರನು, ಮಹಿಷಾಸುರನಲ್ಲದೆ ಈ ಜಗತ್ತಿಗೆ ಯಾರೂ ಒಡೆಯರಲ್ಲ. ನೀನು ಹೇಳುತ್ತಿರುವುದು ಸತ್ಯವಲ್ಲ ಎನ್ನುತ್ತಾ ಮತ್ತೆ ಬಾಣಗಳನ್ನು ಸುರಿಮಳೆಯನ್ನು ಮಾಡಿದನು. ಶಾಂಭವಿಯು ಅವನ ಬಾಣಗಳನ್ನು ಕತ್ತರಿಸಿ ಸಾರಥಿಯನ್ನು ಕೊಂದು ರಾಕ್ಷಸನ ಕವಚವನ್ನು ಸೀಳಿದಳು. ಅದನ್ನು ನೋಡಿದ ಚಿಕ್ಷುರನು ತನ್ನ ಮಾಯೆಯನ್ನು ಬೀಸಿದನು. ಆಗ ಕತ್ತಲೆ ಮುಸುಕಿ ಮಳೆ ಸುರಿದು ಬಿರುಗಾಳಿ ಉಂಟಾಗಿ ಸಹಸ್ರಾರು ಸಂಖ್ಯೆಯ ರಾಕ್ಷಸರು, ಭಯಂಕರ ಪ್ರಾಣಿಗಳು ದೇವಿಯನ್ನು ಮುತ್ತಿದರು. ದೇವಿಯ ಮುಂದೆ ರಾಕ್ಷಸನ ಆಟ ಹೆಚ್ಚು ಕಾಲ ನಡೆಯಲಿಲ್ಲ. ಆಕೆಯು ಶಿವನ ತ್ರಿಶೂಲದಿಂದ ರಾಕ್ಷಸನನ್ನು ತಿವಿದಳು. ಚಿಕ್ಷುರನು ದೇವಿಯ ಹೊಡೆತವನ್ನು ತಾಳಲಾರದೆ ಮೃತನಾದನು. ದೇವತೆಗಳು ಜಯಮಾತೆ, ಜಯದುರ್ಗೆ, ಜಯ ಜನನಿ ಎಂದು ಸ್ತೋತ್ರ ಮಾಡಿದರು. ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಚಿಕ್ಷುರಾವಧ ಎಂಬ 6ನೇ ಅಧ್ಯಾಯವು ಮುಗಿಯಿತು. ಚಂಡಬಲ ಪರದೇವಿ ಮಹಾ ಉದ್ದಂಡ ಸಚಿವನ ಚಿಕ್ಷುರಾಖ್ಯನ ಖಂಡಿಸಿದಳೈ ಸಮರದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ.